ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋನ ನಾವು SIR ಪ್ರೋಸೆಸ್ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ BLOಗಳಿಗೆ ಒಂದು ಮನವಿ ಮಾಡಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀವಿ. ಈಗಾಗಲೇ ಇಷ್ಟೊಂದೆಲ್ಲ ಕೆಲಸ ಇದೆ, ವರ್ಕ್ ಪ್ರೆಷರ್ ಇದೆ, ಮತ್ತೇನಪ್ಪ ನಿಮ್ದು ಅಂತ ಹೇಳ್ಬಿಟ್ಟು ನಿಮಗೆ BLOಗಳಿಗೆ ಅನ್ಸ್ಬೋದು. ಆದ್ರೆ ಒಂದು ಬಹಳ ಮುಖ್ಯವಾದ ವಿಚಾರದ ಜೊತೆ ಮಾತಾಡ್ಲಿಕ್ಕಿದೆ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀವಿ. ಈ ಎಲ್ಲ ವರ್ಕ್ ಪ್ರೆಷರ್ ಅನ್ನ ಗಮನದಲ್ಲಿ ಇಟ್ಕೊಂಡು BLOಗಳಿಗೆ ಮನವಿ ಮಾಡೋಕ್ಕಿಂತ ಮುಂಚೆ ಒಂದು ಚುನಾವಣಾ ಆಯೋಗ ಕೂಡ ಎರಡು ವಿಚಾರಗಳನ್ನ ಹೇಳಬೇಕು ಅಂತ ಅನಿಸ್ತಾ ಇದೆ. ಏನಪ್ಪಾ ಅಂತ ಹೇಳಿದ್ರೆ, BLOಗಳು ಸಾಕಷ್ಟು ವರ್ಕ್ ಪ್ರೆಷರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ವರ್ಷಕ್ಕೆ 6,000 ರೂಪಾಯಿ ಮಾತ್ರ ಸಂಬಳ ಬರ್ತಾ ಇದೆ. ಈ ಸಂಬಳ ಅವ್ರಿಗೆ ಸಾಕಾಗಲ್ಲ ಅಂತ ನಮಗೆ ಅನಿಸ್ತದೆ. ಈ ಒಂದು ಗೌರವಧನವನ್ನ ನಿಜಕ್ಕೂ BLOಗಳಿಗೆ ಹೆಚ್ಚು ಮಾಡಬೇಕು ಮತ್ತು ಸರಿಯಾದ ಸಮಯದಲ್ಲಿ ಅವರಿಗೆಲ್ಲ ಸಿಗಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮುಖಾಂತರ BLOಗಳು ಎಲ್ಲರ ಮುಖಾಂತರ ಚುನಾವಣಾ ಆಯೋಗಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಅದೇ ತರ BLO ಆಪ್ ನಲ್ಲಿ ಇಂಗ್ಲಿಷ್ ಅನ್ನ ಮಾತ್ರ ಆಫ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತಾ ಇದೆ. ಕನ್ನಡ ಇದ್ದಾಗ್ಯೂ ಕೂಡ ಕನ್ನಡದಲ್ಲಿ ಇಂಟರ್ಫೇಸ್ ಇಲ್ಲ. ಹಾಗಾಗಿ ಕನ್ನಡದಲ್ಲೂ ಕೂಡ ಕೊಟ್ರೆ BLOಗಳಿಗೆ ಹೆಲ್ಪ್ ಆಗುತ್ತೆ ಅಂತ ನನಗೆ ಅನ್ಸುತ್ತೆ. ಈಗ ಮತ್ತೆ ನಾವು ವಾಪಸ್ ಬರೋದಾದ್ರೆ, BLOಗಳಲ್ಲಿ ಕೆಲವು ಮನವಿಯನ್ನ ಮಾಡ್ಕೊಳ್ಬೇಕು ಮತ್ತು ಅದ್ರ ಜೊತೆಗೆ BLA ಅಂದ್ರೆ ಬೂತ್ ಲೆವೆಲ್ ಏಜೆಂಟ್ಸ್ಗೂ ಕೂಡ ಕೆಲವೊಂದು ಮನವಿಯನ್ನ ಮಾಡ್ಕೊಳ್ಳಿಕ್ಕೋಸ್ಕರ ಈ ವಿಡಿಯೋವನ್ನ ನಾವು ಮಾಡ್ತಾ ಇದ್ದೀವಿ. ಸ್ನೇಹಿತರೆ, BLO ಆಪ್ ನಲ್ಲಿ ಕೆಲವು ಬೇರೆ ಬೇರೆ ಕ್ಯಾಟಗರೀಸ್ ಇರೋದನ್ನ ನೀವು ಗಮನಿಸಿರ್ತೀರಿ. ಅದರಲ್ಲಿ ಬಹಳ ಮುಖ್ಯವಾದಂತ 2 ಕ್ಯಾಟಗರಿ ಬಗ್ಗೆ ನಾನು ಮಾತಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದು ಪ್ರಾಬಬಲ್ ASD ಅಂತ ಹೇಳಿದ್ರೆ, ಆ ಒಂದು ಕ್ಯಾಟಗರಿಯಲ್ಲಿ ನೀವು ಯಾರನ್ನೆಲ್ಲ ಮ್ಯಾಪ್ ಮಾಡಿರ್ತೀರಿ ಅಥವಾ ಡಿಜಿಟಲ್ ಎಂಟ್ರಿ ಮಾಡಿರ್ತೀರಿ, 85 ವರ್ಷಕ್ಕಿಂತ ಹೆಚ್ಚಾಗಿರೋರನ್ನೆಲ್ಲ ಆ ಕ್ಯಾಟಗರಿಯಲ್ಲಿ ಇಡ್ಲಾಗಿದೆ. ಅಲ್ಲಿ ಇಟ್ಟುಬಿಟ್ಟು ಇವ್ರನ್ನ ವೆರಿಫೈ ಮಾಡಿ ಅಂತ ಹೇಳ್ಬಿಟ್ಟು ಆಪ್ ನಲ್ಲಿ ಕೇಳಲಾಗ್ತಾ ಇದೆ. ಬಹಳಷ್ಟು ಜನ BLOಗಳಿಗೆ ಇದ್ರ ಬಗ್ಗೆ ತರಬೇತಿ ಆಗಿರ್ಬೋದು ಮತ್ತು ಅದನ್ನ ನೀವು ಮಾಡ್ತಿರ್ಬೋದು. ಆದ್ರೆ ಕೆಲವರು ಅದನ್ನ ಮಾಡದೆ ಹಾಗೆ ಬಿಡಬಹುದಾದಂತ ಅಪಾಯವೂ ಕೂಡ ಇರ್ಬೋದು ಅಂತ ನಮಗೆ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಇವ್ರು 85 ವರ್ಷಕ್ಕಿಂತ ಜಾಸ್ತಿ ಆಗಿರೋ ಕಾರಣದಿಂದಾಗಿ ಇವರು ಬದುಕಿದಾರೋ ಇಲ್ವೋ ಅನ್ನೋ ಒಂದು ಅನುಮಾನ ಚುನಾವಣಾ ಆಯೋಗಕ್ಕೆ ಇದ್ದಂತಿದೆ. ಹಾಗಾಗಿ ಅವರನ್ನ ನಾವು ಹೋಗಿ ಖುದ್ದು ನೋಡಿದ್ದೇವೆ ಮತ್ತು ಇವರು ಬದುಕಿದ್ದಾರೆ ಅಂತ ವೆರಿಫೈ ಮಾಡಬೇಕಾಗುತ್ತೆ. ಈ ವೆರಿಫೈ ಮಾಡದೇ ಇದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಮಗೂ ಕೂಡ ಸರಿಯಾಗಿ ಮಾಹಿತಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ, SIR ಮ್ಯಾನ್ಯುವಲ್ ಅಲ್ಲಾಗ್ಲಿ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಚುನಾವಣಾ ಆಯೋಗ ತಿಳಿಸಿಲ್ಲ. ಇನ್ನೊಂದು ಬಹಳ ಮುಖ್ಯವಾಗಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಒಂದು ಕ್ಯಾಟಗರಿ ಇದೆ. ಈ ಕ್ಯಾಟಗರಿಯಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ, ಅಂದ್ರೆ ತಂದೆ ಅಥವಾ ನೀವು ಯಾರನ್ನಾದ್ರೂ ಪ್ರಜೋನಿ ಮಾಡಿರ್ತೀರಿ, ಆ 2002ರಲ್ಲಿ ಮತ್ತು 2025ರಲ್ಲಿ ಹೆಸರು ವ್ಯತ್ಯಾಸ ಇದ್ರೆ, ಚಿಕ್ಕ ಪುಟ್ಟ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದಾಗಿಯೂ ಕೂಡ, ಮತ್ತೆ ಪ್ರಜೋನಿ ಮ್ಯಾಪಿಂಗ್ ಮಾಡ್ಬೇಕಾದ್ರೆ ತಂದೆ ತಾಯಿ ಮತ್ತು ಮಕ್ಕಳ ನಡುವಿನ ವಯಸ್ಸಿನ ಅಂತರದಲ್ಲಿ ಏನಾದ್ರೂ ಕೂಡ ಹೆಚ್ಚು ಕಡಿಮೆ ಆಗಿದ್ರೆ, ಅದೇ ರೀತಿಯಾಗಿ ಬೇರೆ ಬೇರೆ ಅಕ್ಷರ ದೋಷಗಳು ಆದಂತ ಸಂದರ್ಭದಲ್ಲಿ ಅವರನ್ನ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತಕ್ಕಂಥ ಒಂದು ಕ್ಯಾಟಗರಿಯಲ್ಲಿ ಹಾಕಲಾಗಿದೆ. ಇದು ಬಹಳ ಮುಖ್ಯ. ಈ ವಿಡಿಯೋ ಮಾಡ್ತಿರೋದೇ ಈ ಒಂದು ಕ್ಯಾಟಗರಿ ಮೇಲೆ. ಯಾಕೆ ಅಂತ ಹೇಳಿದ್ರೆ, ಚುನಾವಣಾ ಆಯೋಗ ಪತ್ರಿಕಾಗೋಷ್ಠಿಯಲ್ಲಿ ರಿಲೀಸ್ ಮಾಡಿದಂತ ಪ್ರೆಸ್ ನೋಟ್ ಅಲ್ಲಾಗ್ಲಿ ಅಥವಾ SIR ಮ್ಯಾನ್ಯುವಲ್ ಅಲ್ಲಿ ಆಗ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿಯನ್ನ ಮಾಡೋದ್ರ ಬಗ್ಗೆ ಯಾವುದೇ ಆದಂತ ಖಚಿತವಾದಂತ ಮಾಹಿತಿಯನ್ನ ಅದು ಕೊಟ್ಟಿಲ್ಲ. ಅಂದ್ರೆ ಮೌಖಿಕವಾಗಿ ನಾವು ಅದನ್ನ ಎಕ್ಸರ್ಸೈಸ್ ಮಾಡ್ತೀವಿ ಅಂತ ಹೇಳಿದ್ರು. ಈಗಾಗಲೇ ಆಪ್ ನಲ್ಲೂ ಕೂಡ ಅದು ಇದೆ. ಇದರಿಂದ ಏನಾಗ್ತಾ ಇದೆ, ASDDO ಮಾರ್ಕ್ ಅನ್ನ ನೀವೇನ್ ಮಾಡ್ತಾ ಇದ್ದೀರಿ, ಅದನ್ನ ಚುನಾವಣಾ ಆಯೋಗ ಪ್ರತಿದಿನ ಸಂಜೆ 6 ಗಂಟೆಗೆ ಅದ್ರ ಮಾಹಿತಿಯನ್ನು ಕೊಡ್ತಾ ಇದೆ. ಆದ್ರೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಲ್ಲಿ ಮಾರ್ಕ್ ಆಗಿರ್ತಕ್ಕಂಥ ಹೆಸರುಗಳಿಗೆ ಮುಂದೆ ನೋಟಿಸ್ ಹೋಗುವ ಸಾಧ್ಯತೆ ಇದೆ. ಅವ್ರ ಬಗ್ಗೆ ಮಾಹಿತಿಯನ್ನ ಚುನಾವಣಾ ಆಯೋಗ ಕೊಡ್ತಾ ಇದೆ. ಹಾಗಾಗಿ ಇದು ಬಹಳ ಗಂಭೀರವಾದಂತ ವಿಷಯ. ಈ ಸಮಯದಲ್ಲಿ BLOಗಳು ಸಾಧ್ಯ ಆದ್ರೆ ಅಥವಾ ಇದು ಮಾಡ್ಬೇಕು ಅಂತ ನಾವು ನಿಮ್ಮನ್ನು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಈ ಒಂದು ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಲ್ಲಿ ಬರ್ತಕ್ಕಂಥವರ ಮತದಾರರಿಗೆ ನಿಮಗೆ ನೋಟಿಸ್ ಬರುವ ಸಾಧ್ಯತೆ ಇದೆ ಅಂತ ನೀವು ತಿಳಿಸಿದ್ರೆ ಪ್ರಿಪೇರ್ ಆಗ್ಲಿಕ್ಕೆ ಅವರಿಗೆ ಸಮಯಾವಕಾಶ ಸಿಗುತ್ತೆ. ನೀವು ಎಲ್ಲಾರ್ಗೂ ಹೇಳಕ್ ಆಗಲ್ಲ ಅಂತ ನಮಗೆ ಗೊತ್ತು. ಹಾಗಾಗಿ ಈ ಹಂತದಲ್ಲಿ BLOಗಳು ಸಹಾಯಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ಮನವಿಯನ್ನ ಮಾಡ್ತೀವಿ. ಮತಕಾವಲು ಸಮಿತಿಯ ವಾಲಂಟಿಯರ್ಸ್ ಕೂಡ ಬೂತ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಇದರಲ್ಲಿ ಸಹಾಯವನ್ನ ಮಾಡಬಹುದು. ಬಹಳ ಮುಖ್ಯವಾಗಿ ಲೀಗಲಿ BLAಗಳಿಗೆ ಅದನ್ನೆಲ್ಲ ನೋಡುವ ಅವಕಾಶ ಇರುತ್ತೆ ಮತ್ತು ಅವರು ಜನರಿಗೆ ತಲುಪಿಸುವಂತ ಕೆಲಸವನ್ನ BLAಗಳು ಮಾಡಬೇಕು. 30 ದಿನಗಳ ಕಾಲ ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ಗೆ ಕಾಲಾವಧಿ ಏನಿರುತ್ತೆ, ಅದಕ್ಕೋಸ್ಕರ ಈಗಲೇ ಜನ ರೆಡಿ ಆದ್ರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಚುನಾವಣಾ ಆಯೋಗ ಕೇಳಿರ್ತಕ್ಕಂಥ ಅಗತ್ಯ ದಾಖಲೆಗಳನ್ನ ರೆಡಿ ಮಾಡ್ಕೊಳ್ಳಿಕ್ಕೆ ಮತ್ತು ನೋಟಿಸ್ ಬಂದಾಗ ಅದಕ್ಕೆ ಪ್ರಿಪೇರ್ ಆಗಿರ್ಲಿಕ್ಕೆ ಸಹಾಯ ಆಗ್ತದೆ ಅಂತ ನಮಗೆ ಅನಿಸ್ತದೆ. ನೀವು ಇದನ್ನ ಮಾಡಬಹುದು ಅನ್ನೋ ಒಂದು ಆಶಯದೊಂದಿಗೆ ನಾವು ವಿಡಿಯೋನ ಮಾಡ್ತಾ ಇದ್ದೀವಿ. ಧನ್ಯವಾದ.